ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ವಿದುರನ ಮೂಲಕವಾಗಿ ಧೃತರಾಷ್ಟ್ರನು ಪಾಂಡವರ ವೃತ್ತಾಂತವನ್ನು ತಿಳಿದು ಸೊಸೆಯಾದ ದ್ರೌಪದಿಯನ್ನು ಕರೆಸಲು ಆಜ್ಞೆ ಮಾಡಿದುದು. ಕರ್ಣ ದುರ್ಯೋಧನರ ಮಾತುಗಳು ಎಂಬ 219ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಜನಮೇಜಯ ರಾಜ, ಸ್ವಯಂವರವು ನಡೆದು ಹೋದ ಮೇಲೆ ರಾಜರೆಲ್ಲರೂ ದ್ರೌಪದಿಯು ಪಾಂಡವರನ್ನು ವರಿಸಿದುದನ್ನು ನೋಡಿ ತಾವು ಬಂದ ದಾರಿಯಿಂದ ಹೊರಟು ಹೋದರು. ಎಲ್ಲರಿಗಿಂತಲೂ ಹೆಚ್ಚಾಗಿ ದುರ್ಯೋಧನನಿಗೆ ಅರ್ಜುನನ ಮೇಲೆ ತನಗಿದ್ದ ಅಸೂಯೆಯಿಂದ ಮನಸ್ಸು ಕುದಿಯುತ್ತಿತ್ತು. ತನ್ನ ಸಹೋದರರೊಡನೆಯೂ ಅಶ್ವತ್ಥಾಮ, ಕೃಪ, ಕರ್ಣ, ಶಕುನಿಗಳೊಡನೆಯೂ ಇದೇ ವಿಷಯವನ್ನು ಕುರಿತು ಮಾತಾಡುತ್ತಾ ಹಿಂತಿರುಗಿದನು. ಇಷ್ಟಾದರೂ ದುಶ್ಯಾಸನನು ಲಜ್ಜೆಯಿಲ್ಲದವನಾಗಿ ಮೆಲ್ಲ ಮೆಲ್ಲಗೆ ದುರ್ಯೋಧನನನ್ನು ಕುರಿತು, ಅಣ್ಣ, ಅವನು ಬ್ರಾಹ್ಮಣನಾಗಿಲ್ಲದಿದ್ದರೆ ಎಂದಿಗೂ ದ್ರೌಪದಿಯನ್ನು ಪಡೆಯುತ್ತಿರಲಿಲ್ಲ. ಆದುದರಿಂದ ಆತನು ಬ್ರಾಹ್ಮಣನೇ ಆಗಿರಬೇಕು. ಅಲ್ಲದೆ ಅವನು ಅರ್ಜುನನೇ ಎಂಬುದನ್ನು ನಿರ್ಧಾರವಾಗಿ ತಿಳಿದವನು ಯಾವನೂ ಇಲ್ಲ. ಅಥವಾ ಅವರು ಪಾಂಡವರೇ ಆಗಿದ್ದರೆ ಅದೃಷ್ಟವು ಮೇಲೆ ಹೊರತು ಪೌರುಷವೇನು ಪ್ರಯೋಜನಕ್ಕೆ ಬಾರದೆಂದು ತೋರುವುದು. ಆಗ ಪೌರುಷವನ್ನು, ಮಂತ್ರ ಬಲವನ್ನು ಸುಡಬೇಕು. ಇದಕ್ಕೆ ಬೇರೆ ನಿದರ್ಶನವೇಕೆ? ಆ ಪಾಂಡವರು ಬದುಕಿರುವುದೇ ಸಾಕಲ್ಲವೇ? ಆ ಕುಂತಿಯ ಮಕ್ಕಳು ನಮ್ಮ ಮತ್ತು ಎಲ್ಲ ರಾಜರ ಕಣ್ಣುಗಳನ್ನೆಲ್ಲ ಕಟ್ಟಿ ದ್ರುಪದ ಕುಮಾರಿಯನ್ನು ವಿವಾಹ ಮಾಡಿಕೊಂಡು ಅಲ್ಲಿ ನೆರೆದಿದ್ದ ಎಲ್ಲ ರಾಜರ ತಲೆಯನ್ನು ತಮ್ಮ ಎಡಗಾಲಿನಿಂದ ಮೆಟ್ಟಿದಂತೆ ಹೊರಟು ಹೋದರು. ಆಹಾ, ಏನಾಶ್ಚರ್ಯವಿದು! ಅರಗಿನ ಮನೆಯ ಬೆಂಕಿಯಿಂದ ಅವರು ಹೇಗೆ ತಪ್ಪಿಸಿಕೊಂಡು ಹೋದರು? ಇದರಿಂದ ನಮ್ಮ ಪೌರುಷವು, ನಮ್ಮ ಉತ್ಸಾಹವು, ನಮ್ಮ ಆಲೋಚನೆಯು ನಿಷ್ಫಲವಾದವು. ಶಕುನಿ ಮಾವ, ಪುರೋಚನನನ್ನು ನಂಬಿ ನಾವು ಕೆಟ್ಟು ಹೋದೆವು. ಆ ಸೋಮಾರಿಯು ಪಾಂಡವರನ್ನು ಸುಡುವ ಬದಲು ಆ ಕಾರ್ಯಕ್ಕೆ ಹೋಗಿ ತಾನೇ ದಗ್ಧನಾದನು. ಮಾವ, ಇಷ್ಟಾದರೂ ನಮಗಿಂತಲೂ ಪಾಂಡವರೇ ಬುದ್ಧಿವಂತರು. ಅಂತಹ ಅರಗಿನ ಮನೆಯಿಂದಲೇ ತಪ್ಪಿಸಿ ಬದುಕಿಕೊಂಡವರಿಗೆ ಇನ್ನು ಎಂದಿಗಾದರೂ ಮೃತ್ಯು ಭಯವೆಂದರೇನು ಎಂದನು. ಓ ಜನಮೇಜಯ, ಹೀಗೆ ದುರ್ಯೋಧನಾದಿಗಳು ಇದೇ ವಿಷಯವನ್ನು ಕುರಿತು ಮಾತಾಡುವಾಗ ಪುರೋಚನನನ್ನು, 5 ಮಕ್ಕಳ ತಾಯಿಯಾದ ಆ ಬೇಡತಿಯನ್ನು, ಧೀಮಂತನಾದ ವಿದುರನನ್ನು ನಿಂದಿಸುತ್ತಾ ಮಹಾವ್ಯಸನದಿಂದ ಬುದ್ಧಿಗೆಟ್ಟವರಂತೆ ಹಸ್ತಿನಾವತಿಗೆ ಬಂದು ಸೇರಿದರು. ಪಾಂಡವರನ್ನು ನೆನೆಸಿಕೊಂಡ ಹಾಗೆಲ್ಲ ಅವರಿಗೆ ಮನಸ್ಸಿನಲ್ಲಿ ಭೀತಿಯು ತೋರುತ್ತಿತ್ತು. ಅವರ ಮುಂದಿನ ಕಾರ್ಯೋತ್ಸಾಹಗಳೆಲ್ಲವೂ ಕುಗ್ಗಿದವು. ಆ ಪಾಂಡವರ ಅದ್ಭುತ ತೇಜಸ್ಸನ್ನು, ಅವರು ಅಗ್ನಿಯಿಂದ ತಪ್ಪಿ ಬಂದುದನ್ನು, ಅವರಿಗೆ ದ್ರುಪದನೊಡನೆ ಸಂಬಂಧವಾದುದನ್ನು, ಎಲ್ಲಾ ಯುದ್ಧಗಳಲ್ಲಿಯೂ ನಿಪುಣರೆನಿಸಿಕೊಂಡ ಧೃಷ್ಟದ್ಯುಮ್ನ, ಶಿಖಂಡಿ ಮೊದಲಾದ ದ್ರುಪದ ಕುಮಾರರ ಬೆಂಬಲವು ಅವರಿಗೆ ದೊರೆತುದನ್ನು ಯೋಚಿಸಿ ನಿರುತ್ಸಾಹರಾಗಿ ಹಸ್ತಿನಾವತಿಗೆ ಬಂದು ಸೇರಿದರು. ಇಷ್ಟರಲ್ಲಿ ವಿದುರನಿಗೆ ದ್ರೌಪದಿ ಸ್ವಯಂವರ ವೃತ್ತಾಂತವು, ದುರ್ಯೋಧನಾದಿಗಳು ಅಲ್ಲಿ ಪರಾಜಿತರಾಗಿ ಕೊಬ್ಬಡಗಿ ಲಜ್ಜೆಯಿಂದ ಹಿಂತಿರುಗಿ ಬಂದು ಸೇರಿದ ಸಂಗತಿಯು ತಿಳಿಯಿತು. ಇದರಿಂದ ಅವನಿಗೆ ಅಪಾರ ಸಂತೋಷವಾಯಿತು. ಆ ಸಂತೋಷದಿಂದ ಧೃತರಾಷ್ಟ್ರನ ಬಳಿಗೆ ಬಂದು, ಅಣ್ಣ, ಕೌರವರ ಭಾಗ್ಯವೇ ಭಾಗ್ಯವು. ಅದೃಷ್ಟವಶದಿಂದ ಕೌರವರಿಗೆ ಇದೊಂದು ಮಹಾಭ್ಯುದಯವು ಎಂದನು. ಕೇವಲ ಪುತ್ರ ಮೋಹದಿಂದ ಬುದ್ಧಿಗೆಟ್ಟ ಕುರುಡನಾದ ಧೃತರಾಷ್ಟ್ರನು ತನ್ನ ಮಗನಾದ ದುರ್ಯೋಧನನೇ ಸ್ವಯಂವರದಲ್ಲಿ ದ್ರೌಪದಿಯನ್ನು ವರಿಸಿರಬೇಕೆಂದು ಮನಸ್ಸಿನಲ್ಲಿ ಹಿಗ್ಗುತ್ತಾ, ಅದಕ್ಕೆ ಸಂದೇಹವೇನು, ಅದು ನಮ್ಮ ಭಾಗ್ಯವೇ ಎಂದನು. ಒಡನೆಯೇ ಧೃತರಾಷ್ಟ್ರನು ತನ್ನ ಬೊಕ್ಕಸದಿಂದ ದ್ರೌಪದಿಗಾಗಿ ಹಲವು ಆಭರಣಗಳನ್ನು ತರಿಸಿ, ಇವನ್ನೆಲ್ಲ ದ್ರೌಪದಿಗೆ ನನ್ನ ಉಡುಗೊರೆಯಾಗಿ ಕೊಟ್ಟು ಅವಳನ್ನು ನೀನೇ ಅಲ್ಲಿ ಕರೆದುಕೊಂಡು ಬಾ ಎಂದು ದುರ್ಯೋಧನನಿಗೆ ಹೇಳಿದನು. ಇದನ್ನು ಕಂಡು ವಿದುರನು ಒಳಗೊಳಗೆ ನಗುತ್ತಾ, ರಾಜ, ಸಾಮಾನ್ಯವಾಗಿ ನಾನು ನಮ್ಮ ಕುರುವಂಶದವರಿಗೆ ದ್ರೌಪದಿಯು ಕೈ ಸೇರಿದಳೆಂದು ಹೇಳಿದರೆ ಅವರು ನಿನ್ನ ಮಕ್ಕಳೆಂದು ತಿಳಿದೆಯಾ? ಕೌರವರೆಂದರೆ ಪಾಂಡವರೆಂದು ನಾನು ಹೇಳಿದೆನು.
ಭಾಗ್ಯವಶದಿಂದ ಪಾಂಡವರು ದ್ರೌಪದಿಯನ್ನು ವರಿಸಿ ಆ ಸ್ವಯಂವರ ಕಾಲದಲ್ಲಿ ತಮಗೆ ಇದಿರಾದ ರಾಜರನ್ನೆಲ್ಲ ಜಯಿಸಿ ದೃಪದನಿಂದ ಸತ್ಕೃತರಾಗಿ ಕ್ಷೇಮದಿಂದಿರುವರು ಎಂದನು. ಈ ಮಾತನ್ನು ಕೇಳಿದೊಡನೆ ಆ ಕುರುಡನಿಗೆ ಮನಸ್ಸಿನ ಉತ್ಸಾಹವೆಲ್ಲ ಭಗ್ನವಾಯಿತು. ಆದರೂ ತನ್ನ ಮನೋಭಿಪ್ರಾಯವನ್ನು ಮರೆಸಿಡುವುದಕ್ಕಾಗಿ ವಿದುರ, ಭಲೆ, ಇದು ಭಾಗ್ಯವೇ ಭಾಗ್ಯವೇ ಎಂದು ಮೊದಲಿಗಿಂತಲೂ ಗಟ್ಟಿಯಾಗಿ ಹೇಳಿ ತಿರುಗಿ ವಿದುರನನ್ನು ಕುರಿತು, ಪಾಂಡವರು ಇನ್ನೂ ಜೀವಿಸಿರುವರೇ? ಅಮೃತ ಸಮಾನವಾದ ನಿನ್ನ ಈ ಪ್ರಿಯವಾರ್ತೆಯನ್ನು ಕೇಳಿದುದರಿಂದ ಸಂತೋಷವು ನನ್ನ ದೇಹದಲ್ಲಿ ಹಿಡಿಯದಂತಿದೆ. ಅವರು ಒಳ್ಳೆ ಸದಾಚಾರವುಳ್ಳವರಾದುದರಿಂದ ದೃಪದನೊಡನೆ ಶ್ಲಾಘ್ಯವಾದ ಸಂಬಂಧವೇ ಅವರಿಗೆ ಘಟಿಸಿತು. ದೃಪದನು ಉಪರಿಚರ ವಸು ವಂಶದಲ್ಲಿ ಉತ್ತಮವಾದ ಮತ್ಸ್ಯ ಕುಲದಲ್ಲಿ ಜನಿಸಿದವನು. ವಿದ್ಯೆ, ತಪಸ್ಸು, ಶೀಲಗಳಲ್ಲಿ ಮೇಲೆನಿಸಿದವನು. ರಾಜರೊಳಗೆಲ್ಲ ಪೂಜ್ಯನು. ಅವನು ಪುತ್ರ ಪೌತ್ರಾದಿಗಳೆಲ್ಲರೂ ಒಳ್ಳೆ ಬ್ರಹ್ಮಚರ್ಯೆಯನ್ನು ಆಚರಿಸಿದವರು. ಅಲ್ಲದೆ ಅವನ ಕಡೆಗೆ ಸೇರಿದವರೆಲ್ಲರೂ ಮಹಾಬಲಶಾಲಿಗಳು. ಆ ದೃಪದ ಕುಲದವರು ನನಗೆ ಪಾಂಡವರಂತೆ ಅಭಿಮಾನ ಪಾತ್ರರೇ. ಅಷ್ಟೇಕೆ, ಪಾಂಡವರಿಗಿಂತಲೂ ಹೆಚ್ಚು ಅಭಿಮಾನ ಪಾತ್ರರು. ಅವರ ಕುಲೋನ್ನತಿಯು ಹಾಗಿರಲಿ. ಅವರು ಈಗ ನಡೆದುಕೊಂಡ ರೀತಿಯು ಪರಮ ಶ್ಲಾಘ್ಯವಾದುದು. ಅವರು ಎಲ್ಲರಿಗಿಂತಲೂ ಮೇಲೆನಿಸಿದವರೆಂದು ನಾನು ತಿಳಿದಿರುವೆನು. ವಿದುರ, ನನಗೆ ಪಾಂಡವರಲ್ಲಿ ಇರುವಷ್ಟು ಪ್ರೀತಿಯು ಬೇರೆ ಯಾರಲ್ಲಿಯೂ ಇಲ್ಲ. ನನಗೆ ಸದಾ ಆ ಪಾಂಡವರ ಚಿಂತೆಯೇ. ಇದನ್ನು ನಾನು ಸತ್ಯದ ಮೇಲೆ ಆಣೆಯಿಟ್ಟು ಹೇಳುವೆನು. ಮಹಾರಥರಾದ ಆ ಪಾಂಡವರ ಮೈತ್ರಿಯಿಂದ ನನ್ನ ಮಕ್ಕಳಾದ ದುರ್ಯೋಧನಾದಿಗಳು ಅವರಂತೆಯೇ ಆಗಿರುವರು. ಅವರ ಮಿತ್ರರು ಇವರಿಗೂ ಮಿತ್ರರೇ. ಅವರ ಕ್ಷೇಮವೇ ಇವರ ಕ್ಷೇಮವು. ಆ ಪಾಂಡುಕುಮಾರರು ಅಗ್ನಿಯಲ್ಲಿ ದಗ್ಧರಾದರೆಂಬ ಮಾತು ನನ್ನ ಕಿವಿಗೆ ಬಿದ್ದುದು ಮೊದಲು. ರಾತ್ರಿ ಹಗಲು ನಿದ್ರೆಯಿಲ್ಲದೆ ನಾನು ದುಃಖಾಗ್ನಿಯಿಂದ ಬೇಯುತ್ತಿದ್ದೆನು. ಆಗಿನಿಂದ ನಾನು ಅನ್ನವನ್ನು ಮುಟ್ಟಿದವನಲ್ಲ. ನಾನು ನಿದ್ರೆಗಾಗಿ ಕಣ್ಣು ಮುಚ್ಚಿದವನು ಅಲ್ಲ. ನನ್ನ ಮಕ್ಕಳು ಸಹಾಯ ಬಲವಿಲ್ಲದೆ ರೆಕ್ಕೆ ಮುರಿದ ಪಕ್ಷಿಗಳಂತಾಗುತ್ತಿದ್ದರು. ಪಾಂಡವರು ಬದುಕಿರುವರೆಂದು ತಿಳಿದುದರಿಂದ ನನ್ನ ಮಕ್ಕಳಿಗೂ ಒಳ್ಳೆ ಬಲವುಂಟಾಯಿತು. ನಾನು ಹೇಳುವುದು ನಿಜವೆಂದು ನಂಬು, ನಿಜವೆಂದು ನಂಬು. ಈಗಲೇ ನನ್ನ ಸಾಮ್ರಾಜ್ಯವು ಅಚಂದ್ರಾರ್ಕವಾಗಿ ನೆಲೆಗೊಳ್ಳುವಂತಾಯಿತು. ಪಾಂಡು ಕುಮಾರರಂತೆ ಬೇರೆ ಸಹಾಯಕರು ದೊರೆಯುವುದುಂಟೆ? ಅಲ್ಲದೆ ಈಗ ಬಂಧು ಮಿತ್ರರೊಡನೆ ದೃಪದನು ನಮಗೆ ಮಿತ್ರನೆನಿಸಿದ ಮೇಲೆ ಸಕಲೈಶ್ವರ್ಯವನ್ನು ಕಳೆದುಕೊಂಡವನಾಗಿದ್ದರು ತಿರುಗಿ ತನ್ನ ಐಶ್ವರ್ಯಾಭಿವೃದ್ಧಿಯಲ್ಲಿ ನಂಬಿಕೆ ಇಲ್ಲದಿರುವನು ಎಂದನು. ಆಗ ವಿದುರನು, ರಾಜೇಂದ್ರ, 100 ವರ್ಷಗಳಾದರೂ ನಿನಗೆ ಈ ಬುದ್ಧಿಯೇ ನಿತ್ಯವಾಗಿರಲಿ ಎಂದನು. ಆಗ ದುರ್ಯೋಧನನು ಕರ್ಣನು ಧೃತರಾಷ್ಟ್ರನ ಬಳಿಗೆ ಬಂದು, ಅಪ್ಪ, ವಿದುರನು ಮುಂದಿರುವಾಗ ನಿನ್ನಲ್ಲಿ ದೋಷವನ್ನು ಹೇಳುವುದು ನನಗೆ ಯೋಗ್ಯವಲ್ಲವೆಂದು ಸುಮ್ಮನಿದ್ದೆವು. ಈಗ ಏಕಾಂತವಾಗಿರುವುದರಿಂದ ಹೇಳುವೆನು. ನೀವು ಈಗ ಮಾಡಿರುವ ಯೋಚನೆ ಏನು? ಜನಕ, ಶತ್ರುವಿನ ಅಭ್ಯುದಯವನ್ನೇ ನಿನ್ನ ಅಭ್ಯುದಯವನ್ನಾಗಿ ನೀನು ಭಾವಿಸುವಂತಿದೆ. ನಿನಗೆ ತಿಳಿಯದ ಸಂಗತಿ ಇಲ್ಲ. ವಿದುರನ ಮುಂದೆ ಆ ಪಾಂಡವರನ್ನು ಅಷ್ಟು ವಿಧವಾಗಿ ಬಾಯಿ ಬಿಟ್ಟು ಹೊಗಳುತ್ತಿರುವೆ. ಒಂದನ್ನು ಮಾಡಬೇಕಾಗಿರುವಾಗ ನೀನು ಮತ್ತೊಂದನ್ನು ಮಾಡಲೆಳಿಸುವೆ. ಅಪ್ಪ, ನಾವು ಯಾವಾಗಲೂ ಪಾಂಡವರ ಬಲವನ್ನು ತಗ್ಗಿಸುವುದಕ್ಕೆ ಯತ್ನಿಸುತ್ತಿರಬೇಕು. ಅವರು ನಮ್ಮನ್ನೆಲ್ಲ ನಮ್ಮ ಬಂಧು ಮಿತ್ರ ಪರಿವಾರ ಬಲಗಳೊಡನೆ ನುಂಗಿಬಿಡದಂತೆ ಕಾಲೋಚಿತವಾದ ಉಪಾಯವೇನು? ಅದನ್ನು ನೀನು ಆಲೋಚಿಸಬೇಡವೇ ಎಂದನು. ಇದು 219ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.